ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಗೆ ಮತ್ತೊಮ್ಮೆ ಆಗಮಿಸಿದ ಕೇರಳದ ಎಸ್ಐಟಿ ಟೀಮ್. ನೋಡಿ, ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಚಿನ್ನ ಕಳುವಾಯ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿಗೆ ಮತ್ತೊಮ್ಮೆ ಎಸ್ಐಟಿ ತಂಡ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೇಗುಲದ ದ್ವಾರ ನಿರ್ಮಾಣ ಮಾಡಿದ್ದ ಗೋವರ್ಧನ್ ಮನೆಗೆ ಎಸ್ಐಟಿ ತಂಡ ಭೇಟಿ ಕೊಟ್ಟಿರೋದು. ಗೋವರ್ಧನ್ಗೆ ಸೇರಿದ ಬ್ಯಾಂಕ್ ಪಾಸ್ಬುಕ್, ಚೆಕ್ ಬುಕ್, ರೊದ್ದಮ್ ಜ್ಯುವೆಲರ್ಸ್ ಅಕೌಂಟ್ ಪುಸ್ತಕವನ್ನ ಟೀಮ್ ಈಗ ಅಂದ್ರೆ ಎಸ್ಐಟಿ ಟೀಮ್ ತಗೊಂಡು ಹೋಗಿದೆ. ಬಳ್ಳಾರಿ ಪಾರ್ವತಿ ನಗರದಲ್ಲಿರುವಂಥ ಗೋವರ್ಧನ್ ಅವರ ಮನೆ, ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿಗೆ ಬಂದಿರೋದು ಎಸ್ಐಟಿ ತಂಡ. ಬಂದು ದೇಗುಲದ ದ್ವಾರ ನಿರ್ಮಾಣ ಮಾಡಿದ್ರಲ್ಲ ಗೋವರ್ಧನ್ ಅವರು, ಅವರ ಮನೆಗೆ ಭೇಟಿ ಕೊಟ್ಟಿದೆ ತಂಡ. ಗೋವರ್ಧನ್ಗೆ ಸೇರಿದಂಥ ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಚೆಕ್ ಬುಕ್ ಮತ್ತು ರೊದ್ದಮ್ ಜ್ಯುವೆಲರ್ಸ್ ಅಕೌಂಟ್ ಪುಸ್ತಕ ಎಲ್ಲವನ್ನೂ ಕೂಡ ಈಗ ಎಸ್ಐಟಿ ಟೀಮ್ ತೆಗೆದುಕೊಂಡು ಹೋಗಿದೆ. ಬಳ್ಳಾರಿಯ ಪಾರ್ವತಿ ನಗರದಲ್ಲಿರುವಂಥ ಗೋವರ್ಧನ್ ಅವರ ಮನೆಗೆ ಭೇಟಿ ಕೊಟ್ಟು ಏನೇನು ಬೇಕು ಎಲ್ಲ ತೆಗೆದುಕೊಂಡು ಹೋಗಿದೆ. From past 35 years, I am Ayyappa Swami Bhakta. From 35 years, I am regularly visiting to Shabrimala. From 2004 and 5, not only we go to Shabrimala, we go there and we do any social work like that, Annadanam, any donations, and after that we come, we'll make a darshan and we'll come back to Ballari. In the year 2019, I got an opportunity to make a new gold door in Shabrimala. The old door was, there was a little bit problem there, so the Tantri, Mel Shanti and the temple administration, everybody decided that to make a new door, new gold door, and to replace the old door, because there were find a gap there, snakes and everything was going inside the Garbhagudi. So they thought that to make a new door, I got an opportunity by Unni Krishnan from Shabrimala. He told me that this door temple requires this gold door. Are you interested to? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ರಿಪೋರ್ಟರ್ ವೆಂಕಟೇಶ್ ಕುಲಕರ್ಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಇವತ್ತು ಎಷ್ಟು ಗಂಟೆಗೆ ಬಂದಿದ್ರು ಎಸ್ಐಟಿ ತಂಡದವರು, ಏನೆಲ್ಲ ಆಯಿತು ಈ ಸಂದರ್ಭದಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು ರಾಮ್, ಏನು ಕಳೆದ 15 ದಿನಗಳ ಹಿಂದಷ್ಟೇ ಎಸ್ಐಟಿ ತಂಡ ಏನು ರೊದ್ದಮ್ ಜ್ಯುವೆಲ್ಸ್ ನ ಮಾಲೀಕ ಗೋವರ್ಧನ್ ಅವರ ಅಂಗಡಿಗೂ ಮತ್ತು ಮನೆಗೂ ದಾಳಿ ಮಾಡಿತ್ತು. ಹಲವು ಮಹತ್ವದ ದಾಖಲೆಗಳನ್ನು ಆ ಸಮಯದಲ್ಲೂ ಕೂಡ ವಶಪಡಿಸಿಕೊಂಡಿತ್ತು ಅನ್ನುವಂತ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಏನು ಶಬರಿಮಲೆಯಲ್ಲಿನ ಏನು ಬಾಗಿಲೇನಿದೆ, ಬಂಗಾರದ ಬಾಗಿಲು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಕಳ್ಳತನ ಪ್ರಕರಣದ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಉನ್ನಿ ಕೃಷ್ಣನ್ ಮತ್ತು ಇನ್ನೂ ಕೆಲವರು ಅವರ ಜೊತೆ ಗುರುತಿಸಿಕೊಂಡಂತವರ ವಿರುದ್ಧ ಏನು ಈಗ ತನಿಖೆ ಮಾಡ್ತಾ ಇದೆ. ಈ ತನಿಖೆ ಸಾಕಷ್ಟು ಚುರುಕುಗೊಂಡಿರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆ ಬಳ್ಳಾರಿಯ ಪಾರ್ವತಿ ನಗರದಲ್ಲಿ ಇರ್ತಕ್ಕಂಥ ರೊದ್ದಮ್ ಜ್ಯುವೆಲ್ಸ್ ನ ಮಾಲೀಕ ಗೋವರ್ಧನ್ ಅವರ ಮನೆಗೆ ಇವತ್ತು ದಾಳಿ ಮಾಡಿ ಕೆಲವು ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಏನು ಗೋವರ್ಧನ್ ಅವರಿಗೆ ಸಂಬಂಧಿಸಿದಂತ ಚೆಕ್ ಬುಕ್, ಬ್ಯಾಂಕ್ ಖಾತೆಗಳು ಮತ್ತು ಬೇರೆ ಬೇರೆ ಮೂಲದಿಂದ ಹಣ ವರ್ಗಾವಣೆ ಮತ್ತು ಹಣ ಬಂದಿರೋದು, ಹಣ ಕೊಟ್ಟಿರ್ತಕ್ಕಂಥ ಏನೋ ದಾಖಲೆಗಳಿದೆ, ಆ ಎಲ್ಲ ದಾಖಲೆಗಳನ್ನ ಸಂಪೂರ್ಣವಾಗಿ ಕೂಲಂಕುಷವಾಗಿ ಅವರು ಫ್ಯಾಮಿಲಿ ಮೆಂಬರ್ಗಳ ಜೊತೆ ಕೂತ್ಕೊಂಡು ಎಸ್ಐಟಿ ತಂಡ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಗೋವರ್ಧನ್ ಅವರು ಯಾರ್ಯಾರಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ, ಗೋವರ್ಧನ್ ಅವರಿಗೆ ಯಾರ್ಯಾರು ಹಣವನ್ನ ಇವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲೂ ಕೂಡ ಏನು ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಮತ್ತು ನಾಳೆಯೂ ಕೂಡ ಕೆಲವೊಂದು ಕಡೆಗಳ ಅಂದ್ರೆ ಅವರ ಏನು ಗೋವರ್ಧನ್ಗೆ ಸಂಬಂಧಿಸಿದಂತ ಕೆಲವು ಕಡೆಗಳಲ್ಲಿ ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಕೇರಳದ ತಂಡ ಏನಿದೆ ಸಾಕಷ್ಟು ಚುರುಕಿನಿಂದ ತನಿಖೆಯನ್ನ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು ರಾಮ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.